ಅರ್ಜಿ ವಿಚಾರಣೆ ನಡೀತಾ ಇದೆ. ರೇಣುಕಾ ಸ್ವಾಮಿಗೆ ಮಹಿಳೆಯರ ಬಗ್ಗೆ ಗೌರವ ಇರಲಿಲ್ಲ. ದರ್ಶನ್ ಸಮಾಜದಲ್ಲಿ ಗೌರವ ಹೊಂದಿರುವಂತಹ ವ್ಯಕ್ತಿ. ದರ್ಶನ್ ರಿಯಲ್ ಲೈಫ್ ನಲ್ಲೂ ಹೀರೋ ಅಂತ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ರೇಣುಕಾ ಸ್ವಾಮಿಗೆ ಮಹಿಳೆಯರ ಬಗ್ಗೆ ಗೌರವ ಇರಲಿಲ್ಲ. ದರ್ಶನ್ ಸಮಾಜದಲ್ಲಿ ಗೌರವ ಹೊಂದಿರುವಂತಹ ವ್ಯಕ್ತಿ. ದರ್ಶನ್ ರಿಯಲ್ ಲೈಫ್ ನಲ್ಲೂ ಸಹ ಹೀರೋ ಅಂತ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್. ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಮಾಡಿದಂತಹ ಮೆಸೇಜ್ ಕುರಿತಾಗಿ ಈಗ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಮೆಸೇಜ್ ತನಿಖೆ ವೇಳೆ ರಿಟ್ರೀವ್ ಆಗಿದ್ದಾವೆ. ಅವಾಚ್ಯ ಮೆಸೇಜ್ಗಳನ್ನ ರೇಣುಕಾ ಸ್ವಾಮಿ ಕಳುಹಿಸಿದ್ದ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಾದ ಮಂಡಿಸ್ತಾ ಇದ್ದಾರೆ. ಆರ್ ನಗರ ವ್ಯಾಪ್ತಿಯಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಕೊಲೆ ಆಗಿದೆ. ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಮೃತದೇಹ ಸಿಕ್ಕಿದೆ. ಅಪಾರ್ಟ್ಮೆಂಟ್ ಸಿಬ್ಬಂದಿ ಮಾಹಿತಿಯಂತೆ ಕೇಸ್ ದಾಖಲಾಗಿದೆ. ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಆರ್ ನಗರ ವ್ಯಾಪ್ತಿಯಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆಗಿ ಕೊಲೆ ಆಗಿದೆ. ಕಾಮಾಕ್ಷಿ ಪಾಳ್ಯ ಠಾಣಾ ವ್ಯಾಪ್ತಿಯಲ್ಲಿ ಮೃತದೇಹ ಸಿಕ್ಕಿರೋದು ರೇಣುಕಾ ಸ್ವಾಮಿಯದು. ಅಪಾರ್ಟ್ಮೆಂಟ್ ಸಿಬ್ಬಂದಿ ಮಾಹಿತಿಯನ್ನ ಆಧರಿಸಿ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ದರ್ಶನ್ ಪರ ವಕೀಲರಾದಂತಹ ಸಿ.ವಿ. ನಾಗೇಶ್ ಅವರು ಅವರ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಮಾಡಿದಂತಹ ಮೆಸೇಜ್ ಯಾವ ರೀತಿಯಾಗಿತ್ತು, ಮಹಿಳೆಯರಿಗೆ ಯಾವ ರೀತಿಯಾಗಿ ಅಗೌರವ ತೋರ್ತಾ ಇದ್ದ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮಾಡ್ತಾ ಇದ್ದಾರೆ. ಜೊತೆಗೆ ದರ್ಶನ್ ಸಮಾಜದಲ್ಲಿ ಗೌರವ ಹೊಂದಿರುವಂತಹ ವ್ಯಕ್ತಿ, ಅವರು ರಿಯಲ್ ಲೈಫ್ ನಲ್ಲೂ ಸಹ ಹೀರೋ ಆಗಿದ್ದಾರೆ ಅನ್ನುವಂತ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿಗೆ ಮಹಿಳೆಯರ ಬಗ್ಗೆ ಗೌರವನೇ ಇರಲಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಈಗ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಿದೆ. ಏನ್ ವಾದ ಮಂಡಿಸ್ತಾ ಇದ್ದಾರೆ ದರ್ಶನ್ ಪರ ವಕೀಲರು? ಪ್ರಗತಿ, ಈಗಾಗಲೇ 26ನೇ ತಾರೀಕು 6 ಜನರ ಜಾಮೀನು ಅರ್ಜಿ ವಿಚಾರಣೆಯನ್ನ ಇವತ್ತು ವಾದ ಮತ್ತೆ ಪ್ರತಿವಾದವನ್ನ ಆಲಿಸಲಿಕ್ಕೆ ಮುಂದಾಗಿರ್ತಕ್ಕಂಥ ಈ ಒಂದು ವಿಚಾರಣೆಗೆ ನಡೆದಿರ್ತಕ್ಕಂಥದ್ದು. ಅಂದ್ರೆ ದರ್ಶನ್ ಪರ ವಕೀಲರು ಈಗ ಹೇಳ್ತಾ ಇರ್ತಕ್ಕಂಥ ರೇಣುಕಾ ಸ್ವಾಮಿ ಪವಿತ್ರ ಗೌಡರಿಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ರು ಅನ್ನೋದನ್ನ ಉಲ್ಲೇಖ ಮಾಡಿರ್ತಕ್ಕಂಥ ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖ ಆಗಿದೆ. ಈ ಮೆಸೇಜಸ್ ಗಳು ಬಹಳ ಕೆಟ್ಟದಾಗಿತ್ತು. ಹಾಗಾಗಿ ದರ್ಶನ್ ಕೂಡ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ರಿಯಲ್ ಲೈಫ್ ಅಲ್ಲಿ ಹೀರೋ ಆಗಿರ್ತಕ್ಕಂಥ ಆತ ಕೂಡ ಸಮಾಜದಲ್ಲೂ ಕೂಡ ಒಳ್ಳೆ ಗೌರವವನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಬಹಳ ಕೆಟ್ಟದಾಗಿ ವಿಜೃಂಭಿಸಲಾಗಿದೆ. ಹಾಗಂತ ರೇಣುಕಾ ಸ್ವಾಮಿ ಒಳ್ಳೆಯವಂತನೂ ಅಲ್ಲ ಕೆಟ್ಟವಂತನಲ್ಲ, ಬಟ್ ಈ ಒಂದು ಘಟನೆ ಆಗಿದೆ ಇಂಡೈರೆಕ್ಟ್ ಆಗಿ ಸಿ.ವಿ. ನಾಗೇಶ್ ವಾದವನ್ನ ಮಾತಾಡ್ತಕ್ಕಂಥ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ರೇಣುಕಾ ಸ್ವಾಮಿಯ ಏನ್ ತಪ್ಪುಗಳಿದೆ ಆ ತಪ್ಪುಗಳನ್ನ ಪಾಯಿಂಟ್ ಔಟ್ ಮಾಡಿ ಹೇಳುವಂತ ಕೆಲಸವನ್ನ ಈಗ ದರ್ಶನ್ ಪರ ವಕೀಲರು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ನೋಡ್ತಾ ಹೋದಂತೆ ಜೂನ್ 8ನೇ ತಾರೀಕು ಕೊಲೆ ಆಗಿದೆ. ಆನಂತರ 9ನೇ ತಾರೀಕು ಮೃತದೇಹ ಸಿಕ್ಕಿರ್ತಕ್ಕಂಥ ಈ ಸಿಕ್ಕ ತಕ್ಷಣ FIR ದಾಖಲಿಸಿಲ್ಲ. ಅಲ್ಲಿ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡಲಾಗಿತ್ತು. ಜೂನ್ 9ರಂದು ಮೃತದೇಹ ಸಿಕ್ಕಿದ್ರು ಕೂಡ 11ನೇ ತಾರೀಕು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಇಲ್ಲಿ ಡಿಲೇ ಮಾಡಲಾಗಿದೆ. ಯಾಕೆ ಡಿಲೇ ಮಾಡಲಾಗಿತ್ತು, ಈ ಡಿಲೆಯ ಮಧ್ಯೆ ಏನಾಗಿತ್ತು ಅನ್ನೋದನ್ನ ಕೂಡ ಈಗ ಸಿ.ವಿ. ನಾಗೇಶ್ ಒಂದು ಅನುಮಾನಾಸ್ಪದವಾಗಿ ವಾದವನ್ನ ಅಂದ್ರೆ ಅನುಮಾನಾಸ್ಪದವಾಗಿದೆ ಪೊಲೀಸರ ನಡೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಈಗ ವಾದವನ್ನ ಮಾಡ್ತಾ ಇರ್ತಕ್ಕಂಥ. ಇನ್ನ ಪೊಲೀಸರ ವಿರುದ್ಧವಾಗಿ ಸಿ.ವಿ. ನಾಗೇಶ್ ಅವರು ಅದೇ ಆಗ್ತಾ ಇರ್ತಕ್ಕಂಥ. ಪ್ರಗತಿ, ಮಂಜು, ಚಾರ್ಜ್ ಶೀಟ್ ಯಾರು ಓದಿಲ್ವಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ಯಾಕೆ ಈ ಪ್ರಶ್ನೆ? ಪ್ರಗತಿ, ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಆ ಒಂದು ಪ್ರಶ್ನೆಯನ್ನ ಕೇಳಿದ ಸಂದರ್ಭದಲ್ಲಿ ಅಂದ್ರೆ ಎಷ್ಟು ವ್ಯಾಲ್ಯೂಮ್ ಚಾರ್ಜ್ ಶೀಟ್ ಇದೆ ಅನ್ನೋದನ್ನ ಕೇಳ್ತಾ ಹೋಗ್ತಾರೆ ಜಡ್ಜ್. ಆ ವೇಳೆಗೆ ಅವರು ಎಷ್ಟು ಜನರನ್ನ ಸಿ.ವಿ. ನಾಗೇಶ್ ಪಕ್ಕದಲ್ಲಿದ್ದಂತಹ ತನ್ನ ಪರ ವಕೀಲರನ್ನು ಸಹ ವಕೀಲರನ್ನ ಸಿ.ವಿ. ನಾಗೇಶ್ ಕೇಳ್ತಾರೆ. ಆ ವೇಳೆಗೆ ನೀವು ಚಾರ್ಜ್ ಶೀಟ್ ನೀವು ಓದೇ ಇಲ್ವಾ ಅನ್ನೋದನ್ನ ಸಿ.ವಿ. ನಾಗೇಶ್ವರಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ಈ ಪ್ರಶ್ನೆ ಅಲ್ಲಿ ನೋಡ್ತಕ್ಕಂಥ ಒಂದು ಕಡೆ ಇದಾಗುತ್ತೆ. ಕೂಡಲೇ ರೇಣುಕಾ ಸ್ವಾಮಿಯ ಆರೋಪ ಏನಿದೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಹಿನ್ನೆಲೆಯಲ್ಲಿ ಆತನ ಹಿನ್ನೆಲೆ ಏನಿತ್ತು, ಪಾತ್ರ ಏನಿತ್ತು, ಈ ಕೊಲೆ ಆಗೋದಕ್ಕಿಂತ ಮುಂಚಿತವಾಗಿ ಆತ ಏನ್ ಮಾಡಿದ ಅದನ್ನ ಸಿ.ವಿ. ನಾಗೇಶ್ವರ್ ಎತ್ಕೊಂಡ್ಬಿಡ್ತಾರೆ. ಅಂದ್ರೆ ಈ ರೀತಿಯಾಗಿ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ ಅಂತ ಹೇಳಿ ಜಡ್ಜ್ಗೆ ಹೇಳುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಪ್ರಗತಿ, ಹಾಗೆ ಜಡ್ಜ್ ಹೇಳ್ತಾ ಇದ್ರು ಇದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಪ್ರಿಂಟ್ ತೆಗೆದಿದ್ದೀರಾ, ಸರಿಯಾಗಿ ಕಾಣಿಸ್ತಾ ಇಲ್ಲ ಟೆಕ್ಸ್ಟ್ ಮೆಸೇಜ್ಗಳು ಅಂತ.
ಹೌದು ಪ್ರಗತಿ, ಈ ಒಂದು ಈ ಕಾಪಿಗಳನ್ನು ನೋಡ್ತಾ ಹೋದಂತೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಜೆರಾಕ್ಸ್ ಮಾಡಿರುವಂತ ಪ್ರತಿಯನ್ನ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ STP ಅವರಿಗೆ ಪ್ರಶ್ನೆ ಮಾಡ್ತಾರೆ. ಆಗ STP ಅವರು ಕೂಡ ನಾವು ಕಲರ್ ಜೆರಾಕ್ಸ್ ಇದೆ ಸರ್ ಅಂದ್ರೆ ನಾವು ಕಲರ್ ಜೆರಾಕ್ಸ್ ನಮ್ಮ ಹತ್ರ ಇದೆ, ಅದನ್ನ ನಾವು ಕೊಡ್ತೀವಿ, ಜೊತೆಗೆ ಏನು ಸಾಫ್ಟ್ ಕಾಪಿ ಕೂಡ ಇದೆ, ಆ ಸಾಫ್ಟ್ ಕಾಪಿಯನ್ನ ಕೂಡ ಕೊಡ್ತೇವೆ ಅನ್ನೋದನ್ನ ಕೂಡ STP ಅವರು ಹೇಳಿರ್ತಕ್ಕಂಥ. ಇದಾದ ನಂತರ ಹಂತವಾಗಿ ಏನು ವಾದ ಮತ್ತೆ ಪ್ರತಿವಾದವನ್ನ ಕೇಳ್ತಾ ಹೋಗ್ತಾರೆ. ಅಲ್ಲಿ ಏನು ಸಿ ವಿ ನಾಗೇಶ್ ಅವರ ವಾದವೇ ಕೂಡ ಈಗ ಪ್ರಾರಂಭಿಸಿರ್ತಕ್ಕಂಥ. ಅಂದ್ರೆ ಪ್ರಥಮವಾಗಿ ಏನು ದರ್ಶನ್ ಪರ ವಕೀಲರಿದ್ರೆ ಆ ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಾದದಲ್ಲಿ ರೇಣುಕಾ ಸ್ವಾಮಿ ಏನಿದ್ದಾನೆ ಅಂದ್ರೆ ಈ ಏನ್ ಪವಿತ್ರ ಗೌಡಗೆ ಮೆಸೇಜ್ ಅನ್ನ ಮಾಡಿದ್ದ, ಆ ಮೆಸೇಜ್ ಅನ್ನ ಯಾವ ರೀತಿ ಮಾಡಿದ್ದ ಮತ್ತೆ ಹೇಗ್ ಮಾಡಿದ್ದ ಎಲ್ಲವನ್ನ ಕೂಡ ಎಳೆಯಲಾಗಿ ಚಾರ್ಜ್ನಲ್ಲಿ ಇದೆ. ಆ ಚಾರ್ಜ್ನಲ್ಲಿ ಇರ್ತಕ್ಕಂಥ ಅಂಶಗಳನ್ನು ನೋಡ್ತಾ ಹೋದಂತೆ ರೇಣುಕಾ ಸ್ವಾಮಿ ಒಂದು ಹೆಣ್ಣಿನ ಮೇಲೆ ಗೌರವವೇ ಇಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ ಅನ್ನ ಮಾಡಿದ್ದಾನೆ. ಹಾಗಾಗಿ ಈ ಒಂದು ಘಟನೆ ಆಗಿದೆ. ಅಂದ್ರೆ ಈ ಘಟನೆಯಲ್ಲಿ ದರ್ಶನ್ ಅವರ ಪಾತ್ರ ಇಲ್ಲ ಅಂತಂದ್ರೆ ಎಲ್ಲೋ ಅಕಸ್ಮಾತ್ ಆಗಿ ಮೃತ ಹೊಂದಿರಬಹುದು ಅನ್ನೋ ಒಂದು ವಾದದಲ್ಲಿ ಇವರು ವಾದವನ್ನ ಮಾಡ್ತಾ ಇರ್ತಕ್ಕಂಥ. ಪ್ರಗತಿ, ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದಾರಂತಲ್ಲ ಈಗ ವಕೀಲರು. ಪ್ರಗತಿ, ಹೌದು. ಪ್ರಮುಖವಾಗಿ ಈ ಒಂದು ಪ್ರಕರಣ ಏನಿದೆ ಅಂದ್ರೆ ಈ ಒಂದು ಪ್ರಕರಣ ಜೂನ್ 8ನೇ ತಾರೀಕು ಆಗುತ್ತೆ. ಜೂನ್ 9ನೇ ತಾರೀಕಿನಂದು ಏನು ಮೃತದೇಹ ಸಿಕ್ಕ ನಂತರ ಇವರು ಆ ಒಂದು ಮೃತದೇಹವನ್ನು ತೆಗೆದುಕೊಂಡೋಗಿ ಏನು ವಿಕ್ಟೋರಿಯಾ ಆಸ್ಪತ್ರೆಗೆ ಹಾಕ್ತಾರೆ. ಅಲ್ಲಿ 9, 10, 11ನೇ ತಾರೀಕಿಗೆ ಈ ಒಂದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸ್ತಾರೆ. ಅದರಲ್ಲೂ ಕೂಡ 3 ದಿನ ಡಿಲೇ ಆಗುತ್ತೆ. ಇನ್ನ FIR ದಾಖಲಿಸೋದ್ರಲ್ಲೂ ಕೂಡ ಈ ಒಂದು 3 ದಿನ ಡಿಲೇ ಆಗುತ್ತೆ. ಆ ಡಿಲೇ ಆಗುವಂತ ಹಿನ್ನೆಲೆ ಏನಿದೆ ಅಂದ್ರೆ ಪೊಲೀಸರು ಎಲ್ಲೋ ಕೂಡ ಈ ಒಂದು ಪ್ರಕರಣದ ಹಿನ್ನೆಲೆ ಯಾರಿದ್ದಾರೆ, ಯಾರ್ಯಾರು ಭಾಗಿಯಾಗಿದ್ದಾರೆ ಎಲ್ಲವೂ ಕೂಡ ಗೊತ್ತಿದ್ದ ಹಿನ್ನೆಲೆಯಲ್ಲಿ ಏನಾದ್ರೂ ಆ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ಎಲ್ಲೋ ಒಂದು ಕಡೆ ಸಫಲ ಆಗದೆ ಇದ್ದಂತ ಹಿನ್ನೆಲೆಯಲ್ಲಿ ಈ ಒಂದು ಕೇಸನ್ನ ದಾಖಲು ಮಾಡಿದ್ರು ಅನ್ನೋ ಒಂದು ಆರೋಪದಡಿಯಲ್ಲೇ ಇವರು ವಾದವನ್ನ ಮಾಡ್ತಾ ಇರ್ತಕ್ಕಂಥ. ಹಾಗಾಗಿ ಇವರು ಅಂದ್ರೆ ಏನು 3 ದಿನ ಏನು ಸಿ ವಿ ನಾಗೇಶ್ ದರ್ಶನ್ ಪರ ವಕೀಲರಾಗಿದ್ದ ಸಿ ವಿ ನಾಗೇಶ್ ಅವರು ಈ ಒಂದು ವಾದವನ್ನ ಎತ್ಕೊಂಡು ಅಂದ್ರೆ ಇಲ್ಲಿ ಪೊಲೀಸರ ಲೂಪ್ ಹೋಲ್ಸ್ ಏನಿದೆ, ಈ ಲೂಪ್ ಹೋಲ್ಸ್ ಅನ್ನ ವಾದವನ್ನ ಮಾಡಿರ್ತಕ್ಕಂಥದ್ದು. ನಾವು ಈ ಹಿಂದೆ ಕೂಡ ಅದೇ ಸಿಟಿ ಸಿವಿಲ್ ಕೋರ್ಟ್ ನಲ್ಲೂ ಕೂಡ ಏನು ವಾದವನ್ನ ಮಾಡುವಂತ ವೇಳೆಯಲ್ಲಿ ನಾವು ನೋಡಿದ್ವಿ. ಅಲ್ಲಿ ಪೊಲೀಸರ ವಿರುದ್ಧವೇ ಹರಿಯಾಗಿರ್ತಕ್ಕಂಥದ್ದು. ಜೊತೆಗೆ PSI ವಿನಯ್ ಏನಿದ್ರು ಅವರ ಮೇಲೆ ಏನೋ ಒಂದು ಆರೋಪವನ್ನ ಮಾಡುವಂತ ನಿಟ್ಟಲ್ಲಿ ಏನು ಸಿ ವಿ ನಾಗೇಶ್ ವಾದವನ್ನ ಮಾಡ್ತಾ ಹೋದಂತೆ ಮಾಡ್ತಾ ಇದ್ರು. ಅದನ್ನೇ ಈಗ ಇಲ್ಲೂ ಕೂಡ ಅಂದ್ರೆ ಹೈಕೋರ್ಟ್ ನಲ್ಲೂ ಕೂಡ ಅದೇ ರೀತಿಯಾಗಿ ವಾದವನ್ನ ಮಾಡ್ತಿದ್ದಾರೆ. ಅದೇ ಪೊಲೀಸರಲ್ಲಿ ತಪ್ಪುಗಳು ಲೋಪದೋಷಗಳಿದೆ, ಆ ಲೋಪದೋಷಗಳನ್ನು ತೋರಿಸುವಂತ ನಿಟ್ಟಲ್ಲಿ ಈಗಾಗಲೇನು ಸಿ ವಿ ನಾಗೇಶ್ ಮುಂದಾಗಿರ್ತಕ್ಕಂಥ. ಪ್ರಗತಿ, ಎಸ್ ಮಂಜು, ಇನ್ನು ಮೊದಲಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರಲ್ಲ 3991 ಪುಟಗಳ ಚಾರ್ಜ್ ಶೀಟ್, ಆ ಚಾರ್ಜ್ ಶೀಟ್ ಮೇಲೆ ಈಗ ವಾದ ಮಂಡನೆ ಆಗ್ತಾ ಇದೆ ಹಾಗಾದ್ರೆ? ಪ್ರಗತಿ, ಹೌದು. ಅಂದ್ರೆ ಏನು ಪ್ರಾರಂಭದಲ್ಲಿ ಮೊದಲ ಹಂತದ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ರು 3991 ಪುಟಗಳ ಚಾರ್ಜ್ ಶೀಟ್ ಇತ್ತು. ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಏನಿತ್ತು ಅಂದ್ರೆ ಇಲ್ಲಿ ದರ್ಶನ್ ಸೇರಿದಂತೆ ಈ ಪವಿತ್ರ ಗೌಡರಿಗೆ ಏನ್ ಮೆಸೇಜ್ ಅನ್ನ ರೇಣುಕಾ ಸ್ವಾಮಿ ಮಾಡಿದ, ಆ ರೇಣುಕಾ ಸ್ವಾಮಿ ಮಾಡಿದಂತ ಮೆಸೇಜ್ಗಳು ಯಾವ ರೀತಿಯಾಗಿ ಬಿಂಬಿತವಾಗಿತ್ತು ಅಂದ್ರೆ ಆತನಿಗೆ ಹೆಣ್ಣಿನ ಮೇಲೆ ಗೌರವವೇ ಇಲ್ಲ, ಆ ಹೆಣ್ಣನ್ನ ಕೆಟ್ಟದಾಗಿ ಪದಗಳ ಬಳಕೆಯನ್ನ ಮಾಡಿದ. ಜೊತೆಗೆ ನೀನು ಈ ರೀತಿಯಾಗಿ ಅಂದ್ರೆ ವಾಟ್ಸ್ಆಪ್ ನ ಚಾಟ್ಗಳೇನಿದೆ ಆ ಚಾಟ್ಗಳನ್ನ ಅಲ್ಲಿ ಏನು ಹೇಳುವಂತ ಕೆಲಸವನ್ನ ಈಗ ಸಿ ವಿ ನಾಗೇಶ್ ಮಾಡ್ತಾ ಇರ್ತಕ್ಕಂಥದ್ದನ್ನೇ ಮಾಡ್ತಾ ಇರ್ತಕ್ಕಂಥ. ಇಲ್ಲ ಆ ಒಂದು ಪ್ರಕರಣ ಏನಿದೆ ರೇಣುಕಾ ಸ್ವಾಮಿಯ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣ ಸಂಪರ್ಕ ಮಾಡ್ತೀನಿ ಮಂಜು. ದರ್ಶನ್ ವಿರುದ್ಧ 4 ಪ್ರಮುಖ ಆರೋಪವನ್ನ ಮಾಡಲಾಗಿದೆ. ದರ್ಶನ್ ವಿರುದ್ಧವಾಗಿ 4 ಪ್ರಮುಖವಾದಂತಹ ಆರೋಪ ಮಾಡಲಾಗಿದೆ. ಆರೋಪ ನಂಬರ್ 1, ಕೊಲೆ ಮಾಡುವ ಉದ್ದೇಶದಿಂದ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಲಾಗಿದೆ. ಆರೋಪ 2, ದರ್ಶನ್ ವಿರುದ್ಧ ಸಾಕ್ಷ್ಯ ನಾಶ ಮಾಡಿದ್ದಾರಂತೆ. ಆರೋಪ 3, ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಆರೋಪ. ಆರೋಪ 4, ದರ್ಶನ್ ವಿರುದ್ಧ ರೇಣುಕಾ ಸ್ವಾಮಿ ಕೊಲೆ ಆರೋಪ. ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಈ ರೀತಿಯಾಗಿ ವಾದ ಮಂಡಿಸ್ತಾ ಇದ್ದಾರೆ. ಯಾವೆಲ್ಲ ಆರೋಪಗಳನ್ನ ದರ್ಶನ್ ಮೇಲೆ ಮಾಡಲಾಗಿದೆ ಅಂತ ಒಂದೊಂದಾಗೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕೊಲೆ ಮಾಡುವ ಉದ್ದೇಶದಿಂದ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಲಾಗಿದೆ ಅಂತ ಆರೋಪ ಹೊರಿಸಿದ್ದಾರೆ. ದರ್ಶನ್ ವಿರುದ್ಧ ಸಾಕ್ಷ್ಯ ನಾಶ ಮಾಡಿದಾರಂತೆ ಅಂತ ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. 4 ಪ್ರಮುಖ ಆರೋಪಗಳನ್ನ ದರ್ಶನ್ ಮೇಲ್ ಮಾಡಿದ್ದಾರೆ, ಅದು ಸರಿಯಲ್ಲ ಅನ್ನುವಂತ ವಾದವನ್ನು ಈಗ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಯಾವೆಲ್ಲ ವಾದ ಮಂಡನೆ ಆಗ್ತಾ ಇದೆ ಸದ್ಯಕ್ಕೆ? ಪ್ರಗತಿ, ಈ ಒಂದು PM ರಿಪೋರ್ಟ್ ಅನ್ನ ನೋಡ್ತಾ ಹೋದಂತೆ ವೈದ್ಯರ PM ರಿಪೋರ್ಟ್ ಅನ್ನ ಎತ್ಕೊಂಡು ಏನು ಅಂದ್ರೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ವಾದವನ್ನ ಮಾಡ್ತಾ ಇರ್ತಕ್ಕಂಥ. ಅಂದ್ರೆ ಪ್ರಮುಖವಾಗಿ 4 ಅಂಶಗಳನ್ನ ಇಟ್ಕೊಂಡು ಆರೋಪವನ್ನ ಮಾಡ್ತಿದ್ದಾರೆ. ಒಂದು, ಕೊಲೆ ಉದ್ದೇಶದಿಂದ ಕಿಡ್ನಾಪ್ ಮಾಡಲಾಗಿದೆ ಅಂತ ಇಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದ್ರೆ ಈತನ ಕಿಡ್ನಾಪ್ ಮಾಡಿರುವಂತ ಉದ್ದೇಶ ಇವನ್ನ ಕೊಲೆಯೇ ಮಾಡ್ಬೇಕು ಅಂತ ಹೇಳಿ ದರ್ಶನ್ ಪ್ಲಾನನ್ನ ಮಾಡಿದ್ದ ಅನ್ನೋ ಒಂದು ಆರೋಪದ ಅಡಿಯಲ್ಲಿ ವಾದವನ್ನ ಮಾಡ್ತಾರೆ. ಇನ್ನ
ಏನೋ ಆರೋಪ ಮಾಡಿರ್ತಕ್ಕಂಥ ಇನ್ನ ಹಲ್ಲೆ ಮಾಡಿರುವ ಆರೋಪ ಜೊತೆಗೆ ಕೊಲೆ ಆರೋಪ, ಈ 4 ಅಂಶ, ಈ ಅಂಶಗಳನ್ನ ನೋಡ್ತಾ ಹೋದಂತೆ ಅಂದ್ರೆ ಕೊಲೆ ಮಾಡುವ ಉದ್ದೇಶದಿಂದ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋದಂತೆ ಈ ಸಿ.ವಿ. ನಾಗೇಶ್ವರ್ ಏನ್ ಹೇಳ್ತಿರ್ತಕ್ಕಂದ್ರೆ ಈ ಒಂದು ಮೆಸೇಜಸ್ ಏನಿದೆ ಅಂದ್ರೆ ಪವಿತ್ರ ಗೌಡಳಿಗೆ ಕಳ್ಸಿರ್ತಕ್ಕಂಥ ಮೆಸೇಜ್ ಏನಿದೆ ಆ ಒಂದು ಮೆಸೇಜ್ ನ ಅಡಿಯಲ್ಲಿ ಆತನನ್ನ ಕರ್ಕೊಂಡ್ ಬಂದು ವಾರ್ನ್ ಮಾಡ್ಬೇಕು, ಹಾಗಾಗಿ ವಾರ್ನ್ ಮಾಡಿ ಅವನನ್ನ ಬಿಟ್ ಕಳಿಸ್ಬೇಕು, ಅಂದ್ರೆ ಹಲ್ಲೆ ಮಾಡಿ ಬಿಟ್ ಕಳಿಸ್ಬೇಕು ಅನ್ನೋ ಚಿಂತನೆಯಲ್ಲಿ ದರ್ಶನ್ ಇದ್ರು. ಹಾಗಾಗಿ ಕರ್ಕೊಂಡ್ಬಂದು ಹಲ್ಲೆ ಮಾಡೋ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಮೃತಪಟ್ಟಿದ್ದಾನೆ ಅನ್ನೋ ಒಂದು ಏನೋ ಹೇಳಿಕೆಯನ್ನ ಹೇಳುವಂತ ಹಿನ್ನೆಲೆಯಲ್ಲೇ ಏನೋ ಸಿ.ವಿ. ನಾಗೇಶ್ವರ್ ವಾದವನ್ನ ಮಾಡ್ತಾ ಇರ್ತಕ್ಕಂಥ ಇದಕ್ಕೆ ಪ್ರತ್ಯುತ್ತರವನ್ನ ಕೂಡ ಎಸ್.ಪಿ.ಪಿ ಕೊಡುವಂತ ನಿಟ್ಟಲ್ಲಿ ಮುಂದಾಗ್ತಾರೆ. ಯಾಕಂದ್ರೆ ಈ ಹಿಂದೆ ಕೂಡ ನಾವು ನೋಡಿದ್ವಿ ಇದೇ ವಾದವನ್ನ ಕೂಡ ಏನು ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ವಾದವನ್ನ ಕೂಡ ಮಾಡಿದ್ರು ಅಂದ್ರೆ ಸಿ.ವಿ. ನಾಗೇಶ್ವರ್. ಅದಕ್ಕೆ ಉತ್ತರವನ್ನು ಕೂಡ ಏನು ಪ್ರತಿವಾದವನ್ನ ಕೂಡ ಎಸ್.ಪಿ.ಪಿ ಅವರು ಪ್ರಸನ್ನ ಕುಮಾರ್ ಅವರು ಕೂಡ ಮಾಡಿದ್ರು. ಈಗ ಇದೇ ವಾದವನ್ನು ಇಟ್ಕೊಂಡು ಸಿ.ವಿ. ನಾಗೇಶ್ವರ್ ಮಾಡ್ತಾ ಇರ್ತಕ್ಕಂಥ ಹಂತವಾಗಿ ಕೂಡ ಏನು ಪೊಲೀಸರ ಲೂಪ್ ಹೋಲ್ಸ್ ಗಳನ್ನ ಜೊತೆಗೆ ಅವರ ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಮಾಡಿರ್ತಕ್ಕಂಥ ಲೂಪ್ ಹೋಲ್ಸ್ ಗಳೇನಿದೆ ಅಲ್ಲಿ ಅದನ್ನ ಪ್ರಮುಖವಾಗಿ ಮೆನ್ಷನ್ ಮಾಡೋ ಕೆಲಸವನ್ನ ಕೂಡ ಮಾಡ್ತಾ ಇರ್ತಕ್ಕಂಥ ಇದರಲ್ಲಿ ದರ್ಶನ್ ಅಂದ್ರೆ ಕಿಡ್ನಾಪ್ ಮಾಡಿ ಕೊಲೆ ಮಾಡುವ ಉದ್ದೇಶದಿಂದ ಇರುವಂತ ಕಿಡ್ನಾಪ್ ನಲ್ಲಿ ದರ್ಶನ್ ಭಾಗಿಯಾಗಿಲ್ಲ. ಹಾಗಾಗಿ ಕೊಲೆ ಆರೋಪ ಹೇಗ್ ಬರುತ್ತೆ ಅನ್ನೋದನ್ನ ಕೂಡ ವಾದವನ್ನ ಮಾಡ್ತಾ ಇದಾರೆ. ಇನ್ನ ಇದು ಕಿಡ್ನಾಪ್ ಆಗ್ಬೇಕಾದ್ರೆ ಏನು ಒಂದು ಕಿಡ್ನಾಪ್ ಆಗೋ ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕರ್ಕೊಂಡು ಬರ್ಬೇಕಾದ್ರೆ ಇವರು ನೇರವಾಗಿ ಅಲ್ಲಿ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾರೆ ಅನ್ನೋ ಒಂದು ಆರೋಪನ ಇದನ್ನ ಕೂಡ ಹೇಳ್ತಾ ಇರ್ತಕ್ಕಂಥ ಈ ಚಾರ್ಜ್ ನ ಲೂಪೋಸ್ ನ ಎಲ್ಲವನ್ನ ಕೂಡ ಬಿಚ್ಚಿಡುವಂತ ಕೆಲಸವನ್ನ ಸಿ.ವಿ. ನಾಗೇಶ್ವರ್ ಮಾಡ್ತಾ ಇರ್ತಕ್ಕಂಥ ಪ್ರಗತಿ. ಮಂಜು, ಇನ್ನು ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಅದು ಕೋರ್ಟ್ ಮುಂದೆನೇ ಇದೆ. ಹಾಗಾಗಿ ಎಸ್.ಪಿ.ಪಿ ಯಾವ ರೀತಿಯಾಗಿ ಇದನ್ನ ವಾದ ಮಂಡಿಸಿದ್ರು ಹಾಗಾದ್ರೆ ಈ ಒಂದು ಆರೋಪಕ್ಕೆ? ಪ್ರಗತಿ ಇನ್ನ ಕೂಡ ಎಸ್.ಪಿ.ಪಿ ಅವರು ವಾದವನ್ನ ಪ್ರತಿವಾದನ ಜಾಮೀನು ಅರ್ಜಿ ವಿಚಾರಣೆ ವೇಳೆಯಲ್ಲಿ ಆರೋಪರ ವಕೀಲರಿಂದ ಸಿ.ವಿ. ನಾಗೇಶ್ವರ್ ಅವರು ವಾದವನ್ನ ಮಾಡ್ತಾರೆ. ಆ ವಾದ ಆಲಿಸಿದ ನಂತರ ಪ್ರತಿವಾದ ಪ್ರಾರಂಭ ಆಗುತ್ತೆ. ಅದಕ್ಕೆ ಆದಂತ ಅವರೇನಂತ ಒಂದಷ್ಟು ಸಾಕ್ಷ್ಯಗಳನ್ನ ಕೂಡ ಇಟ್ಕೊಂಡಿರ್ತಕ್ಕಂಥ ಮತ್ತೆ ಇವರ ಏನು ವಾದವನ್ನ ಮಾಡ್ತಾರೆ ಆ ವಾದಕ್ಕೆ ಬೇಕಾದಂತ ಅಂಶಗಳಿಂದ ಅದೆಲ್ಲವನ್ನ ಕೂಡ ಇವರು ತಯಾರಿಯನ್ನ ಮಾಡ್ಕೊಂಡು ಮಂಜು, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀನಿ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ಸಿ.ವಿ. ನಾಗೇಶ್ ಹೇಳ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾವುದೂ ಸಹ ನಡೆದಿಲ್ಲ. ರೇಣುಕಾ ಸ್ವಾಮಿ ಕರೆದೊಯ್ಯಲು ಬಲ ಪ್ರಯೋಗ ಮಾಡಿಲ್ಲ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪೇ ಮಾಡಿಲ್ಲ ಅಂತ ಸಿ.ವಿ. ನಾಗೇಶ್ ಅವರು ಈಗ ವಾದ ಮಂಡನೆ ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾವುದೂ ನಡೆದಿಲ್ಲ. ರೇಣುಕಾ ಸ್ವಾಮಿಯನ್ನ ಕರೆದೊಯ್ಯುವಾಗ ಬಲ ಪ್ರಯೋಗ ಮಾಡಿಲ್ಲ. ಹಾಗಾಗಿ ಅದು ಕಿಡ್ನಾಪ್ ಅಲ್ಲ ಅಂತ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕಿಡ್ನಾಪ್ ನಡೆದೇ ಇಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಬಲ ಪ್ರಯೋಗ ಮಾಡಿ ರೇಣುಕಾ ಸ್ವಾಮಿಯನ್ನ ಕರೆದೊಯ್ದಿಲ್ಲ. ಕಿಡ್ನಾಪ್ ನಲ್ಲಿ ದರ್ಶನ್ ಭಾಗಿಯಾದ ಬಗ್ಗೆ ಸಾಕ್ಷಿ ಇಲ್ಲ. ಕಿಡ್ನಾಪ್ ಅಂದ್ರೆ ಪೋಷಕರಿಂದ ಬಲವಂತವಾಗಿ ಕರೆದೊಯ್ಯೋದು, ವಿದೇಶಕ್ಕೆ ಕರೆದೊಯ್ದು ಒತ್ತಿಯಾಳಾಗಿ ಇಡೋದು. ಕಿಡ್ನಾಪಿಗೆ ಒಂದು ಡೆಫಿನೇಷನ್ ಅನ್ನ ಸಹ ಕೊಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ರೇಣುಕಾ ಸ್ವಾಮಿಯನ್ನ ಬಲ ಪ್ರಯೋಗಿಸಿ ಆತನನ್ನು ಕರೆದುಕೊಂಡು ಹೋಗಿಲ್ಲ. ರೇಣುಕಾ ಸ್ವಾಮಿಯನ್ನ ಕರೆದೊಯ್ಯುವಾಗ ಯಾವುದೇ ರೀತಿಯಾದಂತಹ ಬಲ ಪ್ರಯೋಗ ಆಗಿಲ್ಲ. ಹಾಗಾಗಿ ಅದು ಕಿಡ್ನಾಪೇ ಅಲ್ಲ. ಕಿಡ್ನಾಪ್ ನಲ್ಲಿ ದರ್ಶನ್ ಭಾಗಿಯಾಗಿರೋದಕ್ಕೂ ಸಹ ಯಾವುದೇ ಸಾಕ್ಷಿ ಇಲ್ಲ. ಕಿಡ್ನಾಪ್ ಅಂತ ಹೇಳಿದ್ರೆ ಪೋಷಕರಿಂದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಈಗ ಕಿಡ್ನಾಪ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪಾತ್ರನೇ ಇಲ್ಲ, ಅದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಅದರ ಜೊತೆಗೆ ಕಿಡ್ನಾಪೇ ಮಾಡಿಲ್ಲ ರೇಣುಕಾ ಸ್ವಾಮಿನ ಅಂತ ಹೇಳ್ತಿದ್ದಾರೆ. ಪ್ರಗತಿ ಈ ಒಂದು ಅಂದ್ರೆ ಸಿಸಿಟಿವಿಯನ್ನ ಆಧರಿಸಿ ನೋಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಸಿ.ವಿ. ನಾಗೇಶ್ವರ ಅವರ ಕ್ಲೈಂಟ್ ಅನ್ನ ಉಳಿಸ್ಕೊಳ್ಳಿಕ್ಕೆ ಎಲ್ಲಾ ರೀತಿಯಂತಹ ಪ್ರಯೋಗವನ್ನ ಮಾಡ್ತಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ. ಅಂದ್ರೆ ಏನು ರೇಣುಕಾ ಸ್ವಾಮಿಯನ್ನ ಏನ್ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸ್ತಾರಂತ ಸಂದರ್ಭದಲ್ಲಿ ಅವರು ಕಿಡ್ನಾಪ್ ಮಾಡ್ಬೇಕಾದ್ರೆ ಒಬ್ಬನನ್ನ ಅಂದ್ರೆ ಬಲವಂತವಾಗಿ ಬಲ ಪ್ರಯೋಗದಿಂದ ಅಂದ್ರೆ ಎಲ್ಲೋ ನಿಂತಿರ್ತಾನೆ ಎಳ್ಕೊಳ್ಳೋದು ಅಥವಾ ಅದನ್ನ ನಾವು 4 ಜನ ಎತ್ಕೊಂಡು ಗಾಡಿ ಒಳಗೆ ಹಾಕೊಳ್ಳೋದು, ಈ ರೀತಿಯಾಗಿ ಕಿಡ್ನಾಪ್ ಮಾಡುವಂತದ್ನ ಕಿಡ್ನಾಪ್ ಅಂತ ಬಿಂಬಿಸುವಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಎಸ್.ಟಿ.ಪಿ ಅವರು ಕೂಡ ತಯಾರಾಗಿರ್ತಾರೆ. ಯಾಕಂದ್ರೆ ಕಿಡ್ನಾಪ್ ಅನ್ನ ಮಾಡುವಂತ ಇಂಟೆನ್ಷನ್ ಏನಿದೆ ಅಂದ್ರೆ ಇಂಟೆನ್ಷನ್ಲಿ ಕೂಡ ಈತನನ್ನ ಟ್ರಾಪ್ ಮಾಡುವಂತ ಕೆಲಸವನ್ನ ಅಂದ್ರೆ ಏನು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಈತ ಅಂದ್ರೆ ಏನಿದಾನೆ A3 ಆರೋಪಿ ಆಗಿರ್ತಕ್ಕಂಥ ಪವನ್ ಏನಿದೆ, ಪವನ್ ಪವಿತ್ರ ಗೌಡ ಫೋನ್ ಇಟ್ಕೊಂಡು ಅಂದ್ರೆ ಮೆಸೇಜ್ ಅನ್ನ ಮಾಡಿ ಅಲ್ಲಿ ಆತನ ಪವಿತ್ರ ಗೌಡ ಅಂತ ಮೆಸೇಜ್ ಅನ್ನ ಮಾಡಿ ನಿನ್ನನ್ನು ನೋಡ್ಬೇಕು ಅಂತ ಹೇಳಿ
ಟ್ರ್ಯಾಪ್ ಮಾಡಿ ಕರ್ಸ್ಕೊಳ್ತಾರೆ. ಆ ವೇಳೆಗೆ ಟ್ರ್ಯಾಪ್ ಮಾಡಿ ಕರ್ಸ್ಕೊಳ್ಳುವಂತ ವೇಳೆಯಲ್ಲಿ ಅಲ್ಲಿ ಪವಿತ್ರ ಗೌಡ ಹೋಗೋದಿಲ್ಲ. ಆದ್ರೆ ಈ ಪವನ್ ಏನಿದೆ, ಪವಿತ್ರ ಗೌಡ ಮೊಬೈಲ್ ಇಟ್ಕೊಂಡು ಮೆಸೇಜ್ ಮಾಡ್ತಕ್ಕಂಥ ಪವನ್ ಏನಿದೆ, ಆ ಪವನ್ ಅಲ್ಲಿರ್ತಕ್ಕಂಥ ದರ್ಶನ್ ಅಭಿಮಾನಿಗಳಿಗೆ ಹೇಳಿ ಆತನನ್ನ ಕರ್ಕೊಂಡ್ ಬನ್ನಿ ಅಂದ್ರೆ ಕಿಡ್ನಾಪ್ ಮಾಡೋ ತರ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಹೇಳ್ತಾನೆ. ಹಾಗಾಗಿ ಇದು ಇಂಡೈರೆಕ್ಟ್ ಆಗಿ ಅಂದ್ರೆ ಕಿಡ್ನಾಪ್ ಆಗಿರ್ತಕ್ಕಂಥ ಸತ್ಯ ಆದ್ರೂ ಕೂಡ ಇದನ್ನ ಅಲ್ಲ ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನ ಈಗ ಏನು ಸಿ ವಿ ನಾಗೇಶ್ ಅವರು ಮಾಡ್ತಿರ್ತಕ್ಕಂಥ. ಯಾಕಂದ್ರೆ ಕಾನೂನುಬದ್ಧವಾಗಿ ನೋಡುವಂತ ಸಂದರ್ಭದಲ್ಲಿ ಕಿಡ್ನಾಪ್ ಅನ್ನ ಒಂದು 4 5 ಜನ ಎತ್ಕೊಂಡ್ ಬರ್ಬೇಕು, ಮತ್ತೆ ಬಲ ಪ್ರಯೋಗ ಮಾಡ್ಬೇಕು, ಅಥವಾ ಒಂದು ಪೋಷಕರಿಂದ ಆ ಒಂದು ವಸ್ತು ಅಂದ್ರೆ ಆ ಒಂದು ಕಿಡ್ನಾಪ್ ಆಗುವಂತ ವ್ಯಕ್ತಿಯನ್ನ ಅಂದ್ರೆ ಎತ್ಕೊಂಡ್ ಬರ್ಬೇಕು. ಈ ವೇಳೆಗಾದ್ರೆ ಇದು ಕಿಡ್ನಾಪ್ ಆಗತ್ತೆ. ಇದ್ರ ಜೊತೆಗೆ ಕಿಡ್ನಾಪ್ ಅನ್ನ ಮಾಡಿ ವಿದೇಶಕ್ಕೆ ಕರ್ಕೊಂಡು ಬಿಡೋದಾದ್ರೆ ಅದು ಕಿಡ್ನಾಪ್ ಇದ್ರಲ್ಲಿ ಬರುತ್ತೆ. ಆದ್ರೆ ಇದು ಕರ್ಕೊಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ ಇದು ಕಿಡ್ನಾಪೇ ಅಲ್ಲ ಇದು ಅನ್ನೋದನ್ನ ಅಲ್ಲಿ ವಾದವನ್ನ ಮಾಡುವಂತ ಕೆಲಸವನ್ನ ಈಗ ಸಿ ವಿ ನಾಗೇಶ್ವರು ಮಾಡ್ತಾ ಇರ್ತಕ್ಕಂಥದ್ದು. ಪ್ರಗತಿ, ಮಂಜು, ಒಂದ್ ಕಡೆ ಹೇಳ್ತಾರೆ ಇದು ಕಿಡ್ನಾಪ್ ಅಲ್ವೇ ಅಲ್ಲ ಅಂತ, ಮತ್ತೊಂದ್ ಕಡೆ ಕಿಡ್ನಾಪ್ ನಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಗತಿ, ಹೌದು. ಈ ಒಂದು ವಾದವನ್ನ ನೋಡ್ತಾ ಹೋದಂತೆ ಅವ್ರು ಎಲ್ಲೋ ಒಂದ್ ಕಡೆ ಅಲ್ಲಿ ವಾದವನ್ನ ಮಾಡ್ಬೇಕು, ತನ್ನ ಕ್ಲೈಂಟ್ ಪರವಾಗಿ ವಾದವನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅಷ್ಟೇ ಮಾಡ್ತಿದ್ದಾರೆ ಅನ್ನೋ ಒಂದು ಇದೊಂದು ಚಿತ್ರಣ ಎದ್ದು ಕಾಣ್ತಾ ಇರ್ತಕ್ಕಂಥ. ದರ್ಶನ್ ಅನ್ನ ಅಂದ್ರೆ ಈ ಪ್ರಕರಣದಲ್ಲಿ ನೋಡ್ತಾ ಹೋದಂತೆ ನಾವು ಈ ಹಿಂದೆ ಹೇಳಿದ್ರು, ಮತ್ತೆ ಈಗಲೂ ಕೂಡ ಹೇಳ್ತಾರೆ ಸಾಕಷ್ಟು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಬೇಕಾಗಿರ್ತಕ್ಕಂಥ ಕೊಲೆಗೆ ಬೇಕಾಗಿರ್ತಕ್ಕಂಥ ಎವಿಡೆನ್ಸಸ್ ಗಳೇನಿದೆ, ಆ ಎವಿಡೆನ್ಸ್ ಗಳು 99% ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದ್ರಲ್ಲಿ ಯಾವುದೇ ಲೂಪಗಳು ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ಈಗಾಗಲೇ ಸಾಕಷ್ಟು ಜನ ಹೇಳ್ಕೊಂಡಿರ್ತಕ್ಕಂಥದ್ರೆ ಹಿರಿಯ ವಕೀಲರು ಕೂಡ ಹೇಳಿದ್ರೆ, ಪೊಲೀಸ್ ಇಲಾಖೆಯಲ್ಲೂ ಕೂಡ ಇದನ್ನೇ ಕೂಡ ಹೇಳ್ತಿರ್ತಕ್ಕಂಥ. ಸದ್ಯ ಹಿನ್ನೆಲೆ ಈಗ ಇರ್ತಕ್ಕಂಥ ಅಂಶಗಳಿಂದ ಆ ಅಂಶಗಳನ್ನ ಇಟ್ಕೊಂಡು ವಾದ ಮಾಡುವಂತ ಕೆಲಸವನ್ನ ಈಗ ಸಿ ವಿ ನಾಗೇಶ್ ಅವರು ಮಾಡ್ತಾ ಇರ್ತಕ್ಕಂಥ. ಇನ್ನ ಈ ಒಂದು ಏನು ಚಾರ್ಜ್ ಶೀಟ್ ನಲ್ಲಿ ಕಿಡ್ನಾಪ್ ಆಗಿದೆ ಅನ್ನೋದನ್ನ ಏನು ಪೊಲೀಸರು ಉಲ್ಲೇಖವನ್ನ ಮಾಡಿದ್ರೆ, ಆ ವೇಳೆಗೆ ಇದು ಕಿಡ್ನಾಪ್ ನಲ್ಲಿ ಏನೋ ದರ್ಶನ್ ಭಾಗಿ ಆಗಿಲ್ಲ ಅನ್ನೋದನ್ನ ಹೇಳ್ತಾ ಇರ್ತಕ್ಕಂಥ. ಅಂದ್ರೆ ಏನ್ ಕರ್ಕೊಂಡ್ಬಂದಿರೋನ ಅದ್ರಲ್ಲಿ ಭಾಗಿಯಾಗಿಲ್ಲ, ಆದ್ರೆ ಮುಂದುವರೆದ ಭಾಗವಾಗಿ ಇದನ್ನ ಕಿಡ್ನಾಪೇ ಇದು ಕಿಡ್ನಾಪ್ ಅನ್ನ ಪದ ಬಳಕೆ ಮಾಡಿದ್ದೆ ಇದು ರಾಂಗ್ ಇದೆ. ಇದು ಕಿಡ್ನಾಪೇ ಆಗಿಲ್ಲ, ಆತನನ್ನ ಕರ್ಕೊಂಡ್ ಬಂದಿರೋದಷ್ಟೇ, ಇಲ್ಲಿ ಕಿಡ್ನಾಪ್ ಮಾಡುವಂತ ಪ್ಲಾನ್ ಅನ್ನ ಮಾಡೇ ಇಲ್ಲ ಅನ್ನೋದನ್ನ ಅಲ್ಲಿ ಏನು ಜಡ್ಜ್ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು ಸಿ ವಿ ನಾಗೇಶ್ ಅವರು. ಪ್ರಗತಿ, ಮತ್ತೆ ಮಂಜು, ಸಿ ವಿ ನಾಗೇಶ್ ಅವರು ಹೇಳ್ತಾ ಇದ್ದಾರೆ ಅವರು ಈ ಸ್ವಇಚ್ಛೆಯಿಂದನೇ ಬಂದಿರೋದು ರೇಣುಕಾ ಸ್ವಾಮಿ, ಕಿಡ್ನಾಪ್ ಮಾಡಿರೋದಲ್ಲ ಅಂತ. ಹಾಗಾದ್ರೆ ಕಾರ್ನಲ್ಲಿ ಎತ್ಕೊಂಡು ಹೋಗಿದ್ದು ಅದು ಕಿಡ್ನಾಪ್ ಅಲ್ವಾ? ಸ್ವಇಚ್ಛೆಯಿಂದನೇ ಆತ ಹೋದ ಅಂತ ಹೇಳ್ತಾ ಇರೋದ? ಪ್ರಗತಿ, ಒಂದು ರೇಣುಕಾ ಸ್ವಾಮಿಯನ್ನ ಏನು ಅಲ್ಲಿ ಚಿತ್ರದುರ್ಗದಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಇವರೆಲ್ಲ ಪ್ಲಾನ್ ಅಂದ್ರೆ ಷಡ್ಯಂತ್ರ ಮಾಡಿರ್ತಕ್ಕಂಥ. ಇಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಅಂದ್ರೆ ಏನು ಕಾನ್ಸ್ಪಿರಸಿ ಎಲ್ಲರೂ ಕೂಡ ಕೂತ್ಕೊಂಡು ಪ್ಲಾನ್ ಅನ್ನ ಮಾಡಿ ಅದನ್ನ ಹೇಗ್ ಕರ್ಸ್ಕೋಬೇಕು. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಎತ್ತಾಕೊಂಬಂದ ತಕ್ಷಣ ಕಿಡ್ನಾಪ್ ಆಗೋದಿಲ್ಲ. ಇದನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಅದಕ್ಕೆ ಒಳಸಂಚನ ಮಾಡಿದ್ರೆ ಅದು ಕೂಡ ಕಿಡ್ನಾಪ್ ಮಾಡುವಂತ ಪ್ಲಾನ್ ಆಗಿರುತ್ತೆ. ಹಾಗಾಗಿ ಇದು ಕಿಡ್ನಾಪ್ಗೆ ಬರುತ್ತೆ. ಆದ್ರೆ ಇವರು ಸಿ ವಿ ನಾಗೇಶ್ ಕಿಡ್ನಾಪ್ ಆಗಿಲ್ಲ, ಅವರನ್ನ ಸ್ವಇಚ್ಛೆಯಿಂದ ಕರ್ಕೊಂಡ್ ಬಂದಿರ್ತಕ್ಕಂಥ. ಸ್ವಇಚ್ಛೆಯಿಂದ ಕರ್ಕೊಂಡ್ ಬರೋದು ಯಾವ ರೀತಿ, ಈ ಒಂದು ಮಾಹಿತಿಯನ್ನ ಕೊಡ್ಬೇಕು, ಆ ಮಾಹಿತಿಯನ್ನ ಕೊಟ್ಟು ಅದನ್ನ ಕರ್ಕೊಂಡ್ ಬರೋದ್ರೆ ಅದೇ ಮಾಹಿತಿ ಆಧಾರದ ಮೇರೆಗೆ ಅವನ್ನ ಮಾತಾಡಿಸ್ಬೇಕು. ಆದ್ರೆ ಇವ್ರು ಬೇರೆ ವಿಚಾರವನ್ನ ಇಟ್ಕೊಂಡು, ಅಂದ್ರೆ ಏನು ಪವಿತ್ರ ಗೌಡಳಿಗೆ ಮೆಸೇಜ್ ಮಾಡಿರ್ತಕ್ಕಂಥದ್ದನ್ನ ಇಟ್ಕೊಂಡು ಹಲ್ಲೆ ಮಾಡುವಂತ ಹಿನ್ನೆಲೆಯಲ್ಲಿ, ಅಂದ್ರೆ ಆತನಿಗೆ ತಿಳಿಸುವಂತ ಹಿನ್ನೆಲೆಯಲ್ಲಿ ಇದನ್ನ ಕರ್ಸ್ಕೊಳ್ತಾರೆ ಅಂದ್ರೆ ಅದು ಕಿಡ್ನಾಪ್ಗೆ ಬರುತ್ತೆ. ಸೊ ಆತನನ್ನ ಟ್ರ್ಯಾಪ್ ಮಾಡುವಂತ ಕೆಲಸವನ್ನ ಏನು ಪವನ್ ಮಾಡ್ತಾನೆ. ಟ್ರ್ಯಾಪ್ ಮಾಡಿ ನಂತರ ನನ್ನ ಏನು ನನಗೆ ಗೊತ್ತಿರತಕ್ಕಂಥ ಪರಿಚಯಸ್ಥರು ಅಲ್ಲಿ ಬರ್ತಾನೆ, ಅವ್ರ ಜೊತೆ ಬನ್ನಿ ಅನ್ನೋದನ್ನ ಹೇಳ್ತಾನೆ. ಆಗ ಆ ರೇಣುಕಾ ಸ್ವಾಮಿ ಏನ್ ಮಾಡ್ತಾನೆ, ಹೌದು ಪವಿತ್ರ ಗೌಡ ನನಗೆ ಮೆಸೇಜ್ ಮಾಡ್ತಾಳೆ, ನಾವೆಲ್ಲ ಮೀಟ್ ಮಾಡ್ಲಿಕ್ಕೆ ಕರೀತಿದ್ದಾನೆ ಅಂತ ಹೇಳಿ ಆತ ಅವ್ರ ಜೊತೆ ಬರ್ತಾರೆ. ಆದ್ರೆ ಸ್ವಇಚ್ಛೆಯಿಂದ ಬಂದಿರ್ತಕ್ಕಂಥದ್ದಲ್ಲ, ಇದು ಟ್ರ್ಯಾಪ್ ಅಲ್ಲಿ ಬಲಿಯಾಗಿರ್ತಕ್ಕಂಥದ್ದು, ಅಂದ್ರೆ ಈತ ಒಳಗಾಗಿರ್ತಕ್ಕಂಥದ್ದು. ಹಾಗಾಗಿ ಆತ ಏನ್ ಮಾಡ್ತಾನೆ, ಇವ್ರು ಹೇಳಿದಾರೆ ಅಂತ ಹೇಳಿ ಬಂದು ಗಾಡಿ ಎತ್ತ ನಂತರ ಇವರು ಬಲ ಪ್ರಯೋಗ ಮಾಡಿದ ಅಂತ ಹೇಳ್ತಾರೆ. ನಂತರ ಕಾರ್ನಲ್ಲಿ ಓಕೆ ಮಂಜು, ಮತ್ತೆ ಸಂಪರ್ಕಿಸ್ತೇನೆ. ರೇಣುಕಾ ಸ್ವಾಮಿ ಸ್ವಇಚ್ಛೆಯಿಂದ ಬಂದಿದ್ದಾನೆ, ಫಾರ್ಮಸಿ ಯೂನಿಫಾರ್ಮ್ ನಲ್ಲೇ ಬಂದಿದ್ದ. ಎಲ್ಲ ನೋಡಿದ್ರೆ ರೇಣುಕಾ ಸ್ವಾಮಿ ಕಿಡ್ನಾಪ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ ಹೈಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಫಾರ್ಮಸಿ ಯೂನಿಫಾರ್ಮ್ ಧರಿಸದೆ ರೇಣುಕಾ ಸ್ವಾಮಿ ಹೋಗಿದ್ದ. ಎಲ್ಲ ನೋಡಿದ್ರೆ ರೇಣುಕಾ ಸ್ವಾಮಿ ಕಿಡ್ನಾಪ್ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅವನು ಫಾರ್ಮಸಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಹಾಗೆ ನೋಡಿದ್ರೆ ಅವನು ಯೂನಿಫಾರ್ಮ್ ನಲ್ಲಿ ಇರ್ಬೇಕಾಗಿತ್ತು, ಅವನು ಯೂನಿಫಾರ್ಮ್ ನಲ್ಲಿ ಬಂದಿರಲಿಲ್ಲ. ಹಾಗಾಗಿ ಉದ್ದೇಶ ಪೂರ್ವಕವಾಗಿ ಅವನೇ ಹೋಗಿದ್ದಾನೆ ಸ್ವಇಚ್ಛೆಯಿಂದ ಅಂತ ವಾದ ಮಂಡನೆ ಆಗ್ತಾ ಇದೆ. ಎಲ್ಲ ನೋಡ್ತಾ ಇದ್ರೆ ರೇಣುಕಾ ಸ್ವಾಮಿಯ ಕಿಡ್ನಾಪ್ ಆಗಿಲ್ಲ ಅಂತ ಹೈಕೋರ್ಟ್ ನಲ್ಲಿ ದರ್ಶನ್ ಪರವಾಗಿ ವಕೀಲ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾವುದು ನಡೆದಿಲ್ಲ, ರೇಣುಕಾ ಸ್ವಾಮಿಯನ್ನ ಕರೆದೊಯ್ಯಲು ಬಲಪ್ರಯೋಗ ನಡೆಸಿಲ್ಲ ಅಂತ ಇವರ ವಾದ. ಕಿಡ್ನಾಪೇ ಆಗಿಲ್ಲ, ರೇಣುಕಾ ಸ್ವಾಮಿ ಸ್ವಇಚ್ಛೆಯಿಂದಲೇ ಬಂದಿದ್ದಾನೆ. ರೇಣುಕಾ ಸ್ವಾಮಿ ತಂದೆ ಹೇಳಿಕೆಯನ್ನ ಆಧರಿಸಿ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.